ತುಂಬ ಪವರ್ ಇದೆ ಗಾಡೀಲಿ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಕೈಲಿದೆ ಬ್ಯೂಟಿ ಎಕ್ಸ್ಪಲ್ಸ್ 200. ಇದರಲ್ಲಿ ನಿಮಗೆ ನೋಡೋಕ್ಕೆ ಸಿಗತ್ತೆ 200cc ಇಂಜಿನ್ನು, ಫ್ಯೂಯಲ್ ಇಂಜೆಕ್ಟರು, ಹಾಗೆ ನಿಮಗೆ LED ಹೆಡ್ಲೈಟು, ಹಳೆ ಕಾಲದ ಥರನೇ ಇದೆ ಇಂಡಿಕೇಟರ್ಸು. ಇದು ಬಂದುಬಿಟ್ಟು ನೋಡಿ ಮೀಟರು ಎಲ್ಲ ಫುಲ್ ಡಿಜಿಟಲ್ ಮೀಟರ್ ಇದೆ. ಇಂಡಿಕೇಟರ್ ಎಲ್ಲ ಚೆನ್ನಾಗಿ ವರ್ಕ್ ಆಗುತ್ತೆ. ಹಾಗೆ ಗಾಡಿ ಸೆಲ್ಫ್ ಸ್ಟಾರ್ಟು. ಈ ಗಾಡಿ ಬಂದುಬಿಟ್ಟು ಆಫ್ ರೋಡ್ ಪ್ರೈಸು 126 ಇದೆ. ಆನ್ ರೋಡ್ ಬಂದುಬಿಟ್ಟು 170 ಆಗುತ್ತೆ. ನಿಮಗೆ ಹೆಚ್ಚು ಕಮ್ಮಿ ಆಗ್ಬೋದು, ಅಂದಾಜು ಹಿಂದೆ ಮುಂದೆ ಒಂದು 2-3 ಸಾವಿರ ಹಿಂದೆ ಮುಂದೆ ಆಗ್ಬೋದು. ಹಾಗೆ ಈ ಗಾಡೀಲಿ ನಿಮಗೆ ನೋಡೋಕ್ಕೆ ಸಿಗುತ್ತೆ ಕಿಕ್ ಸ್ಟಾರ್ಟ್ ಸಮೇತ ಇದೆ. ಈ ಗಾಡೀಲಿ ನಿಮ್ಮ ಗಾಡಿ ಎಲ್ಲಾದರೂ ಕೆಟ್ಟೋದ್ರೆ ನೀವು ಕಿಕ್ ಸ್ಟಾರ್ಟ್ ಮಾಡಿಕೊಂಡೇ ಬರ್ಬೋದು. ಗಾಡಿ ಎಕ್ಸ್ಪರ್ಟ್ ಇರೋದೇ ಒಂಚೂರು ಆಫ್ ರೋಡ್ ಓಡಿಸೋಕ್ಕೆ, ಅಂಥದಕ್ಕೆ ಈ ಗಾಡಿ ಎಕ್ಸ್ಪಲ್ಸು ಚೆನ್ನಾಗಿದೆ. ಆಫ್ ರೋಡು ಸ್ಕಿಲ್ಸ್ ಮಾತ್ರ ತುಂಬ ಚೆನ್ನಾಗಿದೆ ಗಾಡೀಲಿ. ಹೆಂಗೆ ಬೇಕು ಹಂಗೆ ಹೊಡಿಬೋದು ಎಲ್ಲೇ ಹೋದ್ರು. ಟೂರಿಂಗಿಗೆ ಸಮೇತ ಈ ಗಾಡಿ ಮಾಡಿಸ್ದಂಗಿದೆ. ಹಾಗೆ ಇಲ್ಲಿ ನೋಡ್ಬೋದು ರೇಡಿಯೇಟರ್ ಎಲ್ಲ ಕೊಟ್ಟಿದ್ದಾನೆ, ಫ್ರಂಟ್ ಡಿಸ್ಕ್ ಇದೆ. ಆದರೆ ಇದರಲ್ಲಿ ನಿಮಗೆ ನೋಡೋಕೆ ಸಿಗುತ್ತೆ ಎದುರುಗಡೆ ಮಾತ್ರ ಚಾನಲ್ ABS ಸಿಗುತ್ತೆ, ಆದರೆ ಹಿಂದ್ಗಡೆ ನಿಮಗೆ ABS ಸಿಗಲ್ಲ. ನನಗೆ ಓನರ್ ಹೇಳಿರೋ ಪ್ರಕಾರ ಹಿಂದ್ಗಡೆ ಬ್ರೇಕು ಒಂಚೂರು ಪೂರ್ ಕ್ವಾಲಿಟಿ ಇದೆ ಅಂತ ಹೇಳ್ತಾ ಇದ್ದಾರೆ. ಬ್ರೇಕ್ ಪ್ಯಾಡ್ಸು ನಿಮಗೆ ಅದೆಲ್ಲ ನಿಮಗೆ ನಿಮ್ಮ ಬಜೆಟಲ್ಲೇ ಸಿಗತ್ತೆ. ಗಾಡಿ 1-2 ಲಕ್ಷದೊಳಗೆ ನಿಮಗೆ ಮಾಡಿಸಿದ ಗಾಡಿ ಅಂದರೆ ಅದು ಎಕ್ಸ್ಪಲ್ಸ್ ಮಾತ್ರ. ತುಂಬ ಚೆನ್ನಾಗಿದೆ ಗಾಡಿ. ಇದರಲ್ಲಿ ನಿಮಗೆ 17.35 ಟಾರ್ಕ್ ಸಿಗುತ್ತೆ. ಹಾಗೆ 6500 RPM ಇದೆ ಈ ಗಾಡೀಲಿ. ನಿಮಗೆ ಬಜೆಟ್ ಫ್ರೆಂಡ್ಲಿಯಾಗಿ ನಿಮಗೆ ಒಂದು ಕಾಲೇಜಿಗೆ ಓಡಾಡೋಕ್ಕೆ ಅಥವಾ ಎಲ್ಲಾದರೂ ಟೂರಿಂಗ್ ಹೋಗೋಕ್ಕೆ ಈ ಥರ ಎಲ್ಲ ಇದ್ದರೆ ಈ ಗಾಡಿ ಮಾತ್ರ ಬೆಸ್ಟ್ ಇದೆ ಹೇಳ್ತಿದ್ದೀನಿ. ಸೀಟ್ ಮಾತ್ರ ಹೆವಿ ಕಂಫರ್ಟ್ ಇದೆ. 13 ಲೀಟ್ರ್ ಟ್ಯಾಂಕು ನೋಡಿ ಏನೆಲ್ಲ ಹಾಕ್ಸ್ಕೊಂಡಿದ್ದಾರೆ. ನೋಡಿ ಗಾಡಿ ಹಿಂಗಿದೆ. ರ್ಯಾಲಿ ಎಡಿಷನ್ನು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಗಾಡೀಲಿ. ಗ್ರೇಟ್ ವರ್ಕ್ ಡನ್ ಬೈ ಹೀರೋ. ಚೆನ್ನಾಗಿದೆ ಗಾಡಿ ಮಾತ್ರ. ನೋಡಿ ನಿಮಗೆ ಎಲ್ಲ ನೋಡೋಕೆ ಸಿಗತ್ತೆ ಗಾಡೀಲಿ. ರೋಡ್ ಗ್ರಿಪ್ ಮಾತ್ರ, ಟೈರ್ಸು ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾನೆ. ಫ್ರೆಂಡ್ಸ್, ನೀವೀಗ ನೋಡ್ಬೋದು ಗಾಡಿ ಜೊತೆ ಗಾಡಿ ಓನರ್ ಸಮೇತ ನಮ್ಮ ಜೊತೆ ಇದ್ದಾರೆ. ಅವ್ರ ಕೈಯಲ್ಲೇ ಕೇಳಿಬಿಡೋಣ ಗಾಡಿ ಬಗ್ಗೆ, ಹೆಂಗೆ ಏನು ಯಾವ ಮೈಲೇಜ್ ಇದೆ. ಕಂಪ್ನಿಯವ್ರು ಕೊಟ್ಟಿರೋ ಮೈಲೇಜ್ ಪ್ರಕಾರ 49 ಇದೆ. ಸರ್ ನೀವು ಹೇಳಿ ಏನು ಮೈಲೇಜ್ ಬರ್ಬೋದು? 35 to 40 ಅಂತಿದ್ದಾರೆ. ಚೆನ್ನಾಗಿದೆ ಅಲ್ಲ ಸರ್ ಗಾಡಿ? ಆಫ್ ರೋಡ್ ಎಲ್ಲ ಹೊಡಿಯೋಕ್ಕೆ, ಕಾಲೇಜಿಗೆ ಹೋಗೋಕ್ಕೆ ಎಲ್ಲದಕ್ಕೂ ಸೂಪರ್ ಆಗುತ್ತೆ. ಅವ್ರು ಹೇಳ್ತಾ ಇದ್ದಾರೆ ನೋಡಿ, ನೀವು ಗಾಡಿ ಬಗ್ಗೆ ಸ್ಪೆಷಾಲಿಟಿ ತಿಳ್ಕೊಬೇಕು. 2 ಲಕ್ಷದೊಳಗೆ ಇಂಥ ಅಡ್ವೆಂಚರ್ ಗಾಡಿ ಸಿಗತ್ತೆ ಅಂದರೆ ಅದು ಎಕ್ಸ್ಪಲ್ಸ್ ಮಾತ್ರ. ಅವ್ರು ತೊಗೊಂಡವ್ರ ಕೈಲೇ ಕೇಳ್ತಾ ಇದ್ದೀನಿ. ತೊಗೊಂಡು ಎಷ್ಟು ದಿನ ಆಯ್ತು ಸರ್? ನೀವು ಎಷ್ಟು ತಿಂಗಳಾಯ್ತು? ಎಷ್ಟಾಯಿತು? 8 ಮಂತ್ಸ್ ಆಗಿದೆ. ಗಾಡಿ ಹೆಂಗೆ ಅನಿಸ್ತಾ ಇದೆ ನಿಮಗೆ ಇವಾಗಲೂ ಸಮೇತ? ಕಂಫರ್ಟ್ ಆಗಿದೆ. ಟೂರಿಂಗಿಗೆಲ್ಲ ಹೆಂಗಿದೆ ಗಾಡಿ? ಸೂಪರ್ ಆಗುತ್ತೆ. ಆಫ್ ರೋಡಿಂಗು ಎಲ್ಲದಕ್ಕೂ ಸೂಪರ್ ಆಗುತ್ತೆ. ನೋಡಿ ಫ್ರಂಟ್ ಅಷ್ಟೇ ABS ಇರೋದು. ಅದೇ ಬ್ರೇಕ್ ಒಂಚೂರು ಪ್ರಾಬ್ಲಮ್ ಇದೆ ಅಂತ ಹೇಳ್ತಾ ಇದ್ದಾರೆ ಅವರು. ನೋಡಿ ಎಕ್ಸ್ಪಲ್ಸ್ ಮಾತ್ರ ತುಂಬ ಚೆನ್ನಾಗಿದೆ ಗಾಡಿ. ಅಡ್ವೆಂಚರು, ಹೊರಗಡೆ ಓಡಾಡೋದು ಪ್ರತಿಯೊಂದಕ್ಕೂ ಸೂಟ್ ಆಗೋವಂಥ ಗಾಡಿ. ಹಾಗೆ ನೀವು ಮೈಲೇಜ್ ಸಮೇತ ತೊಗೊಂಡ್ರು 40-49 ಯಾವ ಗಾಡಿ ಓಡುತ್ತೆ ಸರ್ ಇವಾಗ? ತುಂಬ ಚೆನ್ನಾಗಿದೆ ಗಾಡಿ ಎಕ್ಸ್ಪಲ್ಸು. ನೋಡಿ ನಿಮಗೆ ಇಷ್ಟ ಆದರೆ ತೊಗೊಳ್ಳಿ ಫ್ರೆಂಡ್ಸ್. ಹಾಗೆ ನಿಮಗೆ ಕೀ ಪ್ಯಾಟ್ರನ್ ಸಮೇತ ತೋರಿಸ್ಬಿಡ್ತೀನಿ ನೋಡಿ. ಹೀಗೆ ಸಿಗತ್ತೆ ನಿಮಗೆ ಕೀ. ತುಂಬ ಆಡಾಗಿದೆ ಕೀ ಮಾತ್ರ ನೋಡೋಕ್ಕೆ. ಒಳ್ಳೆ ದೊಡ್ಡ ಗಾಡಿ ಕೀ ನೋಡ್ದಂಗೆ ಆಗತ್ತೆ ನೋಡಿ. ನಿಮಗೆ ಡಿಸ್ಪ್ಲೇ ಸಮೇತ ಆನ್ ಮಾಡಿ ತೋರಿಸ್ತೀನಿ ನೋಡಿ. ಚೆನ್ನಾಗಿದೆ. ಇಲ್ಲಿ ಆ ಕಡೆ ಸ್ಟ್ಯಾಂಡಿಂದ ಇದು ಸಮೇತ ನಿಮಗೆ ನೋಡೋಕೆ ಸಿಗುತ್ತೆ ಸೆನ್ಸರು. ABS ಲೈಟ್ ಇದೆ, ಇಂಜಿನ್ ಲೈಟ್ ಇದೆ. ಇದೆಲ್ಲ ಸ್ಟಾರ್ಟ್ ಆದಮೇಲೆ ಓಡಿಸ್ಬೇಕಾದ್ರೆ ಇದು ತೋರಿಸಲ್ಲ. ಹಾಗೆ ನಿಮಗೊಂದು ಸುಮ್ಮನೆ ಹಂಗೆ ಒಂದು ಅಡ್ವೆಂಚರ್ ಥರ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ. ಇದು ನಿಮಗೆ ನೆಕ್ಸ್ಟ್ ನೋಡೋಕೆ ಸಿಗತ್ತೆ. ಇವಾಗ ನೋಡೋಣ ಗಾಡಿದು ಅಡ್ವೆಂಚರು ಎಲ್ಲ ಹೆಂಗೆ ಮಾಡ್ಬೋದು, ಆಫ್ ರೋಡೆಲ್ಲ ಹೆಂಗೆ ಹೊಡಿಬೋದು ಅಂತ ನೋಡಿ. ಇದು ನಮ್ಮ ಗಾಡಿ RPM ನೋಡಿ ನೋಡೋಣ. ಗಾಡಿ ಏನೋ ಜರ್ಕೊಳಿತಾ ಇಲ್ಲ, ಏನೂ ಇಲ್ಲ, ತುಂಬ ಚೆನ್ನಾಗಿದೆ. ನೋಡ್ತಾ ಇರ್ಬೋದು ಇಲ್ಲೆಲ್ಲ ಮಳೆ ಹೊಡೆದಿದೆ, ತುಂಬ ಜಾರ್ತಾ ಇದೆ. ಆಫ್ ರೋಡ್ ಸಮೇತ ಇದೆ. ಮಣ್ಣೆಲ್ಲ ತುಂಬ ಹಸಿಯಾಗಿದೆ.
ನೋಡೋಣ ಒಂದು ಡ್ರಿಫ್ಟ್ ಹೊಡೆದು. ನೋಡ್ಬೋದು ಗಾಡಿ ಮಾತ್ರ ತುಂಬ ಚೆನ್ನಾಗಿದೆ, ಹಂಗೆ ಓಡ್ತಾ ಇದೆ ಕೂಡ ನೋಡಿ. ಆಫ್ ರೋಡೆಲ್ಲ ಹಿಂಗೆ ಡ್ಯುಯಲ್ ಚಾನಲ್ ABS ಇಲ್ಲ, ಹಿಂಗೆ ಒಂದು ಸ್ಪಾಟ್ ನೋಡಿ ನೋಡ್ಬೋದು. ಆಫ್ ರೋಡಲ್ಲ ABS ಸಮೇತ ಆಫ್ ಮಾಡ್ಬೋದಾ ಇಲ್ಲ ಓಡಾಗ ನೋಡಿ ಕೇಳಿ ನೋಡೋಣ. ಆ್ಯಕ್ಚುಲಿ ಎಕ್ಸ್ಪಲ್ಸ್ಗೆ ಬಂದುಬಿಟ್ಟು ರ್ಯಾಲಿ ಕಿಟ್ ಎಲ್ಲ ಕೊಡ್ತಾರೆ. ಅದರಲ್ಲಿ ಇವಾಗ ಹಳೆ ವರ್ಷನ್ ಎಕ್ಸ್ಪಲ್ಸ್ಗೆಲ್ಲ ಇವಾಗೆಲ್ಲ ಇರೋ ಎಕ್ಸ್ಪಲ್ಸ್ 4V ಅಂತ ಹೊಸ ಅಪ್ಡೇಟ್ ಬಿಟ್ಟಿದ್ದಾನೆ. ನಿಮಗೆ ಅದೇ ಹಳೆ ವರ್ಷನಲ್ಲಾದರೆ ನಿಮಗೆ ಚೆನ್ನಾಗಿ ರ್ಯಾಲಿ ಕಿಟ್ ಎಲ್ಲ ಸಿಗುತ್ತೆ, ಒಂದು 38K ಹಂಗೆಲ್ಲ ಸಿಗುತ್ತೆ. ಆದರೆ ಇವಾಗ ಬಂದಿರೋ ಪ್ರಕಾರ ನಿಮಗೆ ಒಂದು ಏನಿಲ್ಲ ಅಂದರೂ ರ್ಯಾಲಿ ಕಿಟ್ಟಿಗೆ ಒಂದು 45K ಬೇಕು ಇವಾಗಿನ ಎಕ್ಸ್ಪಲ್ಸ್ 4Vಗೆ ಹೊಸ ವರ್ಷನು. ಅದು ಹೆಂಗಿದೆ ನೋಡೋಣ, ಒಂದು ರಿವ್ಯೂ ಮಾಡ್ತೀನಿ ಯಾರ್ದಾದ್ರು ಬೈಕ್ ಸಿಕ್ಕರೆ. ಆಮೇಲೆ ಮತ್ತೆ ನಿಮಗೆ ಎಕ್ಸ್ಪಲ್ಸ್ ಬಗ್ಗೆ ಹೇಳಬೇಕು ಅಂದರೆ ಒಂದು 16-7 BHP ಬರುತ್ತೆ ಅಷ್ಟೇ. ಟಾರ್ಕು ಅಷ್ಟೇ ಬರೋದು 16ಇಂದ 17 ಟಾರ್ಕು. ನಿಮಗೆ ಇಂಜಿನೆಲ್ಲ ಬಂದುಬಿಟ್ಟು ಸ್ವಲ್ಪ ಅಡ್ಡಿಲ್ಲ, ಚೆನ್ನಾಗೇ ಇದೆ. ಒಂದು ಮಿಡ್ ರೇಂಜ್ ಸೆಗ್ಮೆಂಟಲ್ಲಿ ನಿಮಗೆ ಈ ಗಾಡಿ ಸಿಗೋದು ತುಂಬ ರೇರು. ಹಾಗೆ ಅಡ್ವೆಂಚರು ಇದೆ. ನಿಮಗೆ ಎಕ್ಸ್ಪಲ್ಸ್ ರ್ಯಾಲಿ ಕಿಟ್ ಬಗ್ಗೆ ಹೇಳೋಣ ಅಂತ ಅಂದ್ಕೊಂಡೆ. ಎಕ್ಸ್ಪಲ್ಸ್ ಹಳೆ ಗಾಡಿಗೆ ರ್ಯಾಲಿ ಕಿಟ್ ಎಲ್ಲ ನಾನು ರಿವ್ಯೂ ಮಾಡಿರೋ ಬೈಕು bs6, ಅದ್ರ ಬಗ್ಗೆನೇ ಹೇಳ್ತೀನಿ. ಅದರಲ್ಲಿ ನಮ್ಮ ಅನಿಸಿರೋ ಪ್ರಕಾರ ರ್ಯಾಲಿ ಕಿಟ್ಟು ಒಂದು 36-38K ಇದೆ. ಅದರಲ್ಲಿ ನಿಮಗೆ ಮುಂದ್ಗಡೆ ಸಸ್ಪೆನ್ಷನ್ನು, ಹಿಂದ್ಗಡೆ ಸಸ್ಪೆನ್ಷನ್ನು, ಅದು ತೆಗ್ದಿರೋ ಸಸ್ಪೆನ್ಷನ್ ಎಲ್ಲ ನಿಮಗೆ ಕೊಡ್ತಾರೆ. ಒಂದು ಸ್ಟ್ಯಾಂಡ್ ಕೊಡ್ತಾರೆ. ಹಾಗೆ ನಿಮಗೆ ಜಾಕೆಟು ಮತ್ತು ಒಂದು ಅಡ್ವೆಂಚರ್ ಹೆಲ್ಮೆಟ್ ಬರುತ್ತೆ ಅಂತ ಕೇಳಿದ್ದೀನಿ ನಾನು. ಸರಿ, ನಾನು ಯಾವುದು ನೋಡಿಲ್ಲ ಯಾವುದೇ ಗಾಡಿಗೆ ರ್ಯಾಲಿ ಕಿಟ್ ಹಾಕಿರೋದು. ಆದರೆ ಅದು ನೀವು ಡರ್ಟ್ ಎಲ್ಲ ರೇಸ್ ಎಲ್ಲ ಓಡಿಸ್ಬೇಕಾದ್ರೆ ನಿಮಗೆ ರ್ಯಾಲಿ ಕಿಟ್ ಅನ್ನೋದು ತುಂಬ ಹೆಲ್ಪ್ ಆಗುತ್ತೆ. ಹಾಗೆ ಬೈಕ್ ಲುಕ್ ಸಮೇತ ಗ್ರೌಂಡು ಇದು 200 ಇರುತ್ತೆ, 200 NM ಇರುತ್ತೆ. ನೀವು ರ್ಯಾಲಿ ಕಿಟ್ ಹಾಕಿದರೆ ಅಪ್ ಟು 250-255 ಹಂಗೆ ಬರುತ್ತೆ ನಿಮಗೆ ಹೈಟು. ಇವಾಗಲೇ ಒಂಚೂರು ಕಾಲು ಸಿಗೋದು ಕಮ್ಮಿ. ಅದರಲ್ಲಿ ನೀವು ರ್ಯಾಲಿ ಕಿಟ್ ಎಲ್ಲ ಹಾಕಿದರೆ ಒಂದೇ ಕಾಲಲ್ಲಿ ಬ್ಯಾಲೆನ್ಸ್ ಮಾಡಬೇಕಾಗಿ ಬರುತ್ತೆ ನೀವು ಬೈಕನ್ನು. ನೋಡಿ, ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆ ಫ್ರೆಂಡ್ಸ್, ಲೈಕ್ ಹಾಗೂ ಸಬ್ಸ್ಕ್ರೈಬ್ ಕೊಟ್ಟು ನನ್ನ ಚಾನಲ್ಗೆ ವಿಸಿಟ್ ಮಾಡಿ. ನನ್ನ ಎಲ್ಲ ವೀಡಿಯೋಸ್ನು ನೋಡ್ತಾ ಇರಿ, ಬೆಲ್ ಐಕನ್ನು ಒತ್ಕೊಂಡಿರಿ. ನಿಮಗೆ ನಾನು ನೆಕ್ಸ್ಟ್ ಯಾವುದೇ ವೀಡಿಯೋ ಮಾಡಿದರೂ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹೀಗೆ ಸಪೋರ್ಟ್ ಮಾಡ್ತೀರಿ ಗೈಸ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ